ತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿಯಲ್ಲಿ 6 ಪದ್ಯಗಳ ಚಿಂತನೆ ಆಗಿತ್ತು. 7ನೇ ಪದ್ಯದ ಚಿಂತನೆ ಆಗಬೇಕು. ತನು ಚತುಷ್ಟಯಗಳಲ್ಲಿ ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ಇದು 7ನೇ ಪದ್ಯ. ಈ 7, 9 ಅಷ್ಟು ತುಂಬ ಕಷ್ಟ ಇಲ್ಲ. ಆದರೆ 8ನೇ ಪದ್ಯ ಸ್ವಲ್ಪ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ರಹಸ್ಯವಾದ ಅದ್ಭುತವಾದ ವಿಷಯವನ್ನು ಸಮರ್ಥನೆ ಮಾಡ್ತಾರೆ. ಕ್ರಮವಾಗಿ ಒಂದೊಂದನ್ನು ನೋಡೋಣ. ಈ ಪದ್ಯದ ಅರ್ಥ ಗಮನಿಸೋದು ಅಂದರೆ, ನಾವು ನಿನ್ನೆ ನೋಡಿದ್ದೇವೆ, ಜೀವನಿಗೆ 4 ದೇಹ ಇದೆ. ಇದು ಸ್ವರೂಪ ದೇಹ, ಅದರ ಸುತ್ತ ಲೇಯರು ಲಿಂಗ ದೇಹ, ಅದರ ಸುತ್ತ ಅನಿರುದ್ಧ ದೇಹ, ಅದರ ಸುತ್ತ ಸ್ಥೂಲ ದೇಹ. ಅದನ್ನೇ ಹೇಳ್ತಾರೆ ತನು ಚತುಷ್ಟಯಗಳಲ್ಲಿ. ಈ 4 ದೇಹದ ಒಳಗೆ ನಾರಾಯಣನು ಶ್ರೀಹರಿ ಹೃತ್ಕಮಲಾಖ್ಯ ಹೃದಯ ಕಮಲವೆಂಬ ಸಿಂಹಾಸನದಳು, ಸಿಂಹಾಸನದ ಒಳಗೆ ಅನಿರುದ್ಧಾದಿ ರೂಪಗಳಿಂದ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ ರೂಪಗಳಿಂದ ಶೋಭಿಸುತ್ತಾ ಪ್ರಕಾಶಮಾನವಾಗಿದ್ದಾನೆ. ಸೇವ್ಯ, ಸೇವೆ ಮಾಡುವವರಲ್ಲಿದ್ದು ಸೇವೆಯ ಅಂತ ಹೇಳಿ ಎನಿಸಿ ಅಂದರೆ ಕರೆಸಿಕೊಳ್ತಾನವನು. ಸೇವಕನು, ಸೇವೆ ಮಾಡುವವರಲ್ಲಿದ್ದು ಸೇವಕ ಅಂತಲೂ ಕೂಡ ಎನಿಸಿ ಹೀಗೆ ಹೇಳಲ್ಪಡ್ತಾನೆ. ಸೇವಾಸಕ್ತ, ಸೇವೆಯಲ್ಲಿ ಆಸಕ್ತರಾದ ಸುರರೊಳಗೆ, ದೇವತೆಗಳ ಒಳಗೆ ಅನವರತ ಯಾವಾಗಲೂ ನೆಲೆಸಿದ್ದು, ವಾಸವಾಗಿದ್ದು, ಅವರಂತೆ ಅವರವರ ಯೋಗ್ಯತೆಯಂತೆ ಸೇವೆಯ ಕೊಂಬ ಅಂದರೆ ಸೇವೆಯನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಇದರ ಸ್ವಾರಸ್ಯ ಏನು ಅಂದರೆ, ಬಹಳ ಅದ್ಭುತವಾದ ಒಂದು ಪರಮಾತ್ಮನ ವಿಚಿತ್ರ ಮಹಿಮೆಯನ್ನು ತಾನೇ ಉಲ್ಲೇಖ ಮಾಡ್ತಾರೆ. ಪರಮಾತ್ಮ ಎಲ್ಲಿದ್ದಾನೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ದಾಸರು, ಪರಮಾತ್ಮ 4 ದೇಹದ ಒಳಗಿದ್ದಾನೆ. ಜೀವನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಹೀಗೆ ಜೀವನ 4 ದೇಹದ ಒಳಗೂ ಕೂಡ ಈ ನಮ್ಮ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇದ್ದು ಏನು ಮಾಡ್ತಾನೆ? 4 ದೇಹದ ಒಳಗಿದ್ದು ಅಂದರೆ ಎಲ್ಲಿದ್ದಾನೆ? ಹೃದಯ ಕಮಲ, ನಮ್ಮ ಹೃದಯದ ಒಳಗೊಂದು ಕಮಲ ಇದೆ, ಅದೇ ಅವನಿಗೆ ಸಿಂಹಾಸನ ಅಂತೆ. ಹೃದಯ ಕಮಲವೆಂಬ ಸಿಂಹಾಸನದಲ್ಲಿ ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಅನ್ನುವ 4 ರೂಪದಿಂದ ಇರ್ತಾನೆ ದೇಹದ ಒಳಗೆ. ಸೇವೆ ಮಾಡುವವರಲ್ಲೂ ಇರ್ತಾನೆ, ಅವನಿಗೆ ಸೇವ್ಯ ಅಂತ ಹೆಸರು. ಸೇವೆ ಮಾಡುವ ಸೇವಕರಲ್ಲೂ ಇರ್ತಾನೆ. ಸೇವೆ ಮಾಡುವವರು ಸೇವಕರು, ಸೇವೆ ಮಾಡಿಸಿಕೊಳ್ಳುವವರು ಸೇವಿಯರು. ಸೇವಿಯರು ಅಂದರೆ ಸೇವೆ ಮಾಡಿಸಿಕೊಳ್ಳುವವರು ಯಾರಿದ್ದಾರೋ, ಅಂದರೆ ಮಗ ಮನೆಯಲ್ಲಿರ್ತಾರೆ, ಮಗ ತಾತನ ಸೇವೆಯನ್ನು ಮಾಡ್ತಾನೆ. ಸೇವಕ ಅಂದರೆ ಯಾರು? ಮಗ. ಮಗನ ಒಳಗೂ ಇದ್ದಾನೆ, ಅವನಿಗೆ ಸೇವಕ ಅಂತ ಹೆಸರು. ಸೇವೆಯನ್ನು ಮಾಡಿಸಿಕೊಳ್ಳುವವರು ತಾತನ ಒಳಗೂ ಇರ್ತಾನೆ, ಅವನಿಗೆ ಸೇವ್ಯ ಅಂತ ಹೆಸರು. ಹೀಗೆ ಕರೆಸಿಕೊಂಡು ದೇವತೆಗಳು ಒಳಗೂ ಇದ್ದು ಅವರ ಸೇವೆಯನ್ನು ಕೂಡ ಅವರ ಯೋಗ್ಯತೆಗೆ ಅನುಸಾರವಾಗಿ ತಾನು ಸ್ವೀಕಾರ ಮಾಡ್ತಾನೆ. ಇದು ಇಲ್ಲಿ ಪರಮಾತ್ಮನ ಒಂದು ಅದ್ಭುತವಾದ ಮಹಿಮೆ. ಅಂದರೆ ಪರಮಾತ್ಮನ ಸೇವೆಯನ್ನು ಕೇವಲ ನಾವು ಮಾತ್ರ ಅಲ್ಲ, ದೇವತೆಗಳು ಮಾಡ್ತಾ ಇರ್ತಾರೆ. ಗರುಡ ದೇವರು, ಅವರಿಗೆ ಅವತಾರ ಇಲ್ಲ. ಅವರು ಎಷ್ಟೋ ಬಾರಿ ಪರಮಾತ್ಮನ ಅವನ ಹತ್ರ ವರ ಕೇಳಿ ಅನೇಕ ರೂಪದಿಂದ ಸೇವೆ ಮಾಡ್ತಾರೆ. ಪ್ರಾಣದೇವರ ಪ್ರತಿಮೆ ನೋಡಿದ್ರೆ ಅದು ಯಾವಾಗಲೂ ಕೈ ಮುಗಿದು ನಿಂತಿರುತ್ತೆ. ಎಲ್ಲ ಪ್ರಾಣದೇವರನ್ನು ಗಮನಿಸ್ರಿ, ಅದು ಕೈ ಮುಗಿದೇ ನಿಂತಿರುತ್ತೆ. ಯಾಕೆಂದರೆ ಅವರು ಕೂಡ ನಿರಂತರ ನನಗೆ ನಿಮ್ಮ ಸೇವೆ ಕೊಡು ಅಂತಲೇ ಬೇಡುವ ಸಂಕೇತದಿಂದ ಕೈ ಮುಗಿದು ಯಾವಾಗಲೂ ಇರ್ತಾರೆ.
ಅಷ್ಟೇ ಅಲ್ಲ, ದೇವತೆಗಳೆಲ್ಲ ಈ ಒಳ್ಳೆಯ ಶರೀರ ಸೃಷ್ಟಿ ಮಾಡಯ್ಯ ಅಂತ ಕೇಳಿದ್ರಂತೆ. ಯಾಕೆಂದರೆ ದೇವತೆಗಳು ನಮ್ಮ ದೇಹದ ಒಳಗಿದ್ದು ಅನೇಕ ಕೆಲಸ ಮಾಡಿಸ್ತಾರೆ. ಇದೊಂದು ಅವರಿಗೆ ದೇವರ ಸೇವೆ ಅಂತೆ. ದೇವತೆಗಳಂದರು ನಮಗೆ ನಿನ್ನ ಸೇವೆ ಮಾಡಬೇಕು, ಅದಕ್ಕೆ ಒಳ್ಳೆಯ ಮನುಷ್ಯನ ದೇಹವನ್ನು ಸೃಷ್ಟಿ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಆದ್ದರಿಂದ ಎಲ್ಲ ದೇವತೆಗಳ ಒಳಗೆ, ಎಲ್ಲ ದೇವತೆಗಳು ದೇಹದ ಒಳಗಿರ್ತಾರೆ. ಅವರ ಸೇವೆ ತಾನು ಸ್ವೀಕಾರ ಮಾಡ್ತಾನೆ. ಸೇವೆ ಮಾಡುವ ಸೇವಕರಲ್ಲಿರುವ ರೂಪಕ್ಕೆ ಸೇವಕ ಅಂತ ಹೆಸರು. ಸೇವೆ ಮಾಡಿಸಿಕೊಳ್ಳುವವರ ರೂಪದಲ್ಲಿರುವ ಸೇವೆ ಮಾಡಿಸಿಕೊಳ್ಳುವ ವ್ಯಕ್ತಿಯ ಒಳಗಿರುವ ರೂಪಕ್ಕೆ ಸೇವೆ ಅಂತ ಹೆಸರು ಅಂತ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಪ್ರಶ್ನೋತ್ತರ ಗಮನಿಸೋದು ಅಂದರೆ, 4 ದೇಹಗಳು ಯಾವುದು? ಬ್ರಾಕೆಟಲ್ಲಿರೋದು ಬೇಡ. ಒಂದು ಸ್ವರೂಪ ದೇಹ, ಇನ್ನೊಂದು ಲಿಂಗ ದೇಹ, ಇನ್ನೊಂದು ಅನಿರುದ್ಧ ದೇಹ, ಇನ್ನೊಂದು ಸ್ಥೂಲ ದೇಹ, ಕಣ್ಣಿಗೆ ಕಾಣೋ ದೇಹ. ಇದನ್ನು ಪ್ರಜ್ಞಾನ ರೂಪಿ ಪರಮಾತ್ಮ ಅವನು ನಮಗೆ ನಿರ್ಮಾಣ ಮಾಡಿದ್ದಾನೆ. ಅದು ವೈಶಿಷ್ಟ್ಯ. ನಾರಾಯಣ ಅನಿರುದ್ಧ ಮುಂತಾದ ರೂಪಗಳಿಂದ ಎಲ್ಲಿದ್ದಾನೆ ಅಂದರೆ ಹೃದಯ ಕಮಲದ ಒಳಗಿದ್ದಾನೆ. ಸೇವೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನೆ? ಅವರವರ ಒಂದು ಅರ್ಹತೆ ಏನಿರುತ್ತದೋ ಅದಕ್ಕೆ ತಕ್ಕಂತೆ ಸೇವೆಯನ್ನು ಮಾಡಿಸಿ ತಾನು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಅಂತಿಷ್ಟು ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇನ್ನು ಬಿಟ್ಟ ಸ್ಥಳ ತುಂಬಿರೋ ನೌಕಡಿಯಲ್ಲಿ 4 ದೇಹದಲ್ಲಿದ್ದ ರೂಪಗಳು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದು ಅಂದರೆ, ಆ ರೂಪಗಳು ಅನಿರುದ್ಧ ಅಧಿರೂಪಗಳು. ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಅಂದರೆ ಅವರವರ ಯೋಗ್ಯತೆ ಅಂತ ಹೊಂದಿರುತ್ತೆ, ಅದಕ್ಕೆ ಅನುಸಾರವಾಗಿ ಪರಮಾತ್ಮ ತಾನು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯದ ಅಭಿಪ್ರಾಯ ನೋಡುವ ಮುನ್ನ ಪ್ರತ್ಯೇಕ ಒಂದು ಬರೆದಿರೋ ಫೋಟೋ ಇರುತ್ತೆ, ಅದನ್ನು ಗಮನಿಸಿಕೊಂಡು ನಂತರದಲ್ಲಿ ಮುಂದಿನ 8ನೇ ಪದ್ಯವನ್ನು ಪ್ರವೇಶ ಮಾಡೋಣ. ಇಲ್ಲೊಂದು ಗಂಭೀರವಾದ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ ದಾಸರು. ಈಗ ಬರೆದಿರೋ ಫೋಟೋ ಗಮನಿಸಿದ್ರೆ ಮೊದಲು ವಿಷಯ ಹೇಳಿಬಿಡುತ್ತೇನೆ, ಆಮೇಲೆ ನೀವು ಅದನ್ನು ನೋಡಿದ್ರೆ ಸುಲಭ ಆಗುತ್ತೆ. ಜೀವನಿಗೆ 3 ಅವಸ್ಥೆ ಇರುತ್ತೆ. ಒಂದು ಎಚ್ಚರ, ಒಂದು ಮಲಗೋದು, ಇನ್ನೊಂದು ಕನಸು ಬೀಳುತ್ತೆ ಅವನಿಗೆ. ಹೀಗೆ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಸಂಸ್ಕೃತದ ಶಬ್ದ. ಜಾಗೃತ ಅವಸ್ಥೆ, ಎಚ್ಚರದಲ್ಲಿರ್ತಾನೆ. ಎಚ್ಚರದಲ್ಲಿರುವಾಗ ಕಣ್ಣು ಬಿಟ್ಟಿರ್ತೀವಿ, ಕಣ್ಣಿಂದ ನೋಡ್ತೇವೆ, ಎಷ್ಟೋ ಪದಾರ್ಥಗಳು ಗೊತ್ತಾಗತ್ತೆ, ಕಾಣುತ್ತೆ. ಒಳಗೆ ಏನೇನೆಲ್ಲ ಪ್ರಕ್ರಿಯೆ ಆಗುತ್ತೆ, ನಮಗೆ ಒಳಗೆ ಏನಾಗತ್ತೆ ಗೊತ್ತಿಲ್ಲ. ಅದು ಯಾವುದೇ ಒಂದು ಒಳಗೇನಾಗುತ್ತೆ ಅಂತ ಕಾಣುವ ಯಂತ್ರಗಳೂ ಇಲ್ಲ. ಕಣ್ಣು ಬಿಡ್ತೀವಿ, ನೋಡ್ತೀವಿ, ಅದು ಸರಿ. ವಸ್ತು ಮುಂದಿರುತ್ತೆ, ಕಣ್ಣಿಗೂ ವಸ್ತುವಿಗೂ ಒಂದು ಲಿಂಕ್ ಆಗುತ್ತೆ, ಸಂಬಂಧ ಆದಾಗ ನೋಡ್ತೇವೆ ಅಂತಿಷ್ಟು ಅರ್ಥ ಮಾಡಿಕೊಳ್ಳಬಹುದಾದ ವಿಷಯ. ಇಲ್ಲಿ ಬರೋ ಪ್ರಶ್ನೆ ಏನು ಅಂದರೆ, ಒಳಗೇನೇನೆಲ್ಲ ಆಯಿತು ಅಂತಂದರೆ, ಹೀಗೊಂದು ವಿಷಯ ಉಲ್ಲೇಖ ಮಾಡ್ತಾರೆ. ಜಾಗೃತ ಅವಸ್ಥೆ ನಮ್ಮನ್ನು ಎಚ್ಚರದಲ್ಲಿ ಇರುವಂತೆ ಮಾಡುವ ವಿಶ್ವ ಅಂತ ಪರಮಾತ್ಮನ ದುರೂಪ. ನಮ್ಮ ಬಲಕಣ್ಣಿನಲ್ಲಿರ್ತಾನೆ ವಿಶ್ವ. ಈ ಜೀವನ ಸ್ವರೂಪ ದೇಹ ಅಂತ ಏನು ಹೇಳಿದೆ, ಅದು ಒಂದು ಲೆಕ್ಕದಲ್ಲಿ ಸೂರ್ಯ ಮಂಡಲದ ಹಾಗಿರುತ್ತಂತೆ. ಈಗ ನಾವು ಸೂರ್ಯನ ನೋಡಿದ್ರೆ ನಿರಂತರ ಬೆಳಕು ಹೇಗೆ ಹೊರಗೆ ಬರುತ್ತೋ ಹಾಗೆ ಆ ಸ್ವರೂಪ ದೇಹ ಬಹಳ ಪ್ರಕಾಶಮಾನ, ಅದೊಂದು ಬೆಳಕು ಹೊರಗೆ ಬರ್ತಾ ಇರುತ್ತೆ. ಹೃದಯದ ಒಳಗೆ ಜೀವ ಇದ್ದಾನೆ. ಜೀವನಲ್ಲಿಗೆ ಒಂದು ಸ್ವರೂಪ ದೇಹ ಇದೆ. ಸ್ವರೂಪ ದೇಹದಿಂದ ಒಂದು ಬೆಳಕು ಹೊರಗೆ ಬರ್ತಾ ಇರುತ್ತೆ, ಅದನ್ನು ಭಾಗ ಮಾಡ್ತಾನೆ ಪರಮಾತ್ಮ. ಅಂದರೆ ಹೇಗೆ ಸೂರ್ಯ ಬೆಳಕನ್ನು ಭಾಗ ಮಾಡಿ ಕೆಲವು ಪೂರ್ವಕ್ಕೆ ಕೆಲವು ಬೆಳಕಿರುತ್ತೆ, ದಕ್ಷಿಣಕ್ಕೆ ಹರಿಯುತ್ತೆ. ಹಾಗಾದರೆ ಸೂರ್ಯನ ಕಿರಣ ಸರಿಯಾಗಿ ವಿಭಾಗ ಮಾಡಿ ಆಯಾ ದಿಕ್ಕಿಗೆ ಹರಿಯುವಂತೆ ಹೇಗೆ ವ್ಯವಸ್ಥೆ ಇದೆಯೋ ಹಾಗೆ ನಮ್ಮ ಜೀವನ ಸ್ವರೂಪ ದೇಹ ಅಂತೇನಿದೆಯೋ ಆ ಸ್ವರೂಪ ದೇಹಕ್ಕೊಂದು ಕಣ್ಣು ಇರುತ್ತಂತೆ, ಅದಕ್ಕೂ ಕಣ್ಣು ಕಿವಿ ಎಲ್ಲ ಇರುತ್ತೆ. ಅದರಿಂದ ಒಂದು ಬೆಳಕು ಹೊರಗೆ ಬರ್ತಾ ಇರುತ್ತೆ. ಆ ಬೆಳಕನ್ನು ಸ್ವರೂಪ ದೇಹದ ಕಣ್ಣಿನ ಪ್ರಕಾಶ ಅಂದರೆ ಆ ಸ್ವರೂಪ ದೇಹದ ಕಣ್ಣು ಫಳಫಳ ಪ್ರಕಾಶಮಾನವಾಗಿರುತ್ತೆ. ಅದರ ಬೆಳಕನ್ನು ತಂದು ಈ ನಮ್ಮ ಕಣ್ಣಿನ ಒಳಗೆ ಸೇರಿಸ್ತಾನಂತೆ. ಆವಾಗ ಕಣ್ಣು ನೋಡುತ್ತೆ. ಹೀಗೆ ಎಲ್ಲ ಕಡೆ ಮಾಡ್ತಾನೆ. ಅಂದರೆ ನಮ್ಮ ಕಿವಿಯ ಒಳಗೆ ಸ್ವರೂಪ ದೇಹದ ಕಿವಿಯ ಒಂದು ಬೆಳಕಂತಂದು ಸೇರಿಸ್ತಾನೆ. ಹೀಗೆ ನಮಗೆ ಎಚ್ಚರದಲ್ಲಿ ವಿಶ್ವನಾಮಕ ಪರಮಾತ್ಮ ಸ್ವರೂಪ ದೇಹದ ಬೆಳಕನ್ನು ಎಲ್ಲ ಕಡೆ ತಂದು ಸೇರಿಸ್ತಾನೆ, ವಿಭಾಗ ಮಾಡಿ. ನಮಗೆ ಎಚ್ಚರದಲ್ಲಿ ಎಲ್ಲದರ ಜ್ಞಾನ ಬರುತ್ತೆ ಅಂತ ಇದೊಂದು ಶಾಸ್ತ್ರ ಹೇಳುವ ವ್ಯವಸ್ಥೆ. ಕನಸು ಅಂದರೆ ಏನು ಅಂತ ಪ್ರಶ್ನೆ. ಇದು ಹೊಸ ವಿಚಿತ್ರ. ಒಬ್ಬನಿಗೆ ಆನೆ ಕನಸು ಬೀಳುತ್ತೆ ಅಂತ ಅಂದ್ಕೊಳ್ಳೋಣ. ಆನೆ ಏನು ನೋಡ್ತಾನೆ ಒಬ್ಬ ಕನಸಿನಲ್ಲಿ?
ಆನೆ ಎಲ್ಲಿಂದ ಬಂತು ಅಂದರೆ ಕಂಠದಲ್ಲಿ ಪರಮಾತ್ಮನ ಒಂದು ರೂಪ ಇದೆ, ಅದು ತೈಜಸ ಅಂತ ಪರಮಾತ್ಮನ ಒಂದು ರೂಪ ಇದೆ. ಪರಮಾತ್ಮ ಕಂಠದ ಒಳಗಿದ್ದು ಜೀವನ ಸ್ವರೂಪ ದೇಹದಿಂದ, ಸ್ವರೂಪ ದೇಹದ ಒಳಗೆ ಜೀವ ಇರುತ್ತಾನೆ. ಸ್ವರೂಪ ದೇಹ ಅಂದರೆ ಒಂದು ಮನೆ ಇದ್ದ ಹಾಗೆ, ಅದರ ಒಳಗೆ ಜೀವ ಇರುತ್ತಾನೆ. ಅವನನ್ನು ಕರೆದುಕೊಂಡು ಬಂದು ಒಂದು ಆನೆಯನ್ನು ಸೃಷ್ಟಿ ಮಾಡಿ ಆನೆಯ ಒಳಗೆ ಸೇರಿಸ್ತಾನೆ. ಇದು ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿ. ಜೀವ ಇಲ್ಲೂ ಇರುತ್ತಾನೆ, ಅದು ಹೇಗೆ ಕರೆದುಕೊಂಡು ಬರ್ತಾನೋ ಅದು ಗೊತ್ತಿಲ್ಲ. ಆದರೆ ಪರಮಾತ್ಮನ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ ಜೀವರನ್ನ ಒಂದು ಭಾಗ ಮಾಡಿ ಅಲ್ಲಿಟ್ಟು, ಜೀವ ಬದುಕಬೇಕು, ಉಸಿರಾಡ್ಲಿಕ್ಕೆ ಇಟ್ಟಬೇಕು, ಅಲ್ಲಿಟ್ಟು ಇನ್ನೊಂದು ಭಾಗದಿಂದ ಆನೆ ಒಳಗೆ ತಂದು ಸೇರಿಸ್ತಾನೆ. ಇದು ಕನಸಿನಲ್ಲಿ ಹಾಗೂ ಎಚ್ಚರದಲ್ಲಿ ಪರಮಾತ್ಮ ಮಾಡೋ ಒಂದು ಅದ್ಭುತವಾದ ಪ್ರಕ್ರಿಯೆ. ಈಗ ಈ ಪದ್ಯಕ್ಕೆ ಹೋಗೋಣ. ಈಗ ಇದು ಸುಲಭವಾಗಿ ಅರ್ಥ ಆಗತ್ತೆ. ಈಗ 8ನೇ ಪದ್ಯ ಗಮನಿಸ್ರಿ. ಜಾಗರ ಸ್ವಪ್ನಗಳೊಳುವರ ಭೋಗಿ ಶಯನ ಬಹು ಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಕ್ಷರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನೇಕತ್ರ ವೈದಿಸುವ. ಈ ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡಾಗ ಪದ್ಯದ ಅರ್ಥ, ಅಭಿಪ್ರಾಯ ಬಹಳ ಸುಲಭವಾಗಿ ಆಗ್ತಾ ಹೋಗುತ್ತೆ. ವರಭೋಗಿ ಶಯನ, ಶ್ರೇಷ್ಠವಾದ ಹಾವಿನ ಮೇಲೆ ಮಲಗಿರುವ ಪರಮಾತ್ಮ, ಜಾಗರ ಅಂದರೆ ಎಚ್ಚರಾವಸ್ಥೆಯಲ್ಲಿ, ಸ್ವಪ್ನಗಳೊಳು ಕನಸಿನಲ್ಲಿ, ನಿರಂಶ ಜೀವರ, ವಸ್ತುತಃ ಸಾಂಶರು ನಿರಂಶರು ಅಂತ 2 ಜೀವರಿದ್ದಾರೆ. ಈಗ ಸಾಂಶರು ಅಂದರೆ, ಈಗ ಮಂತ್ರಾಲಯದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವೃಂದಾವನ ಇರುತ್ತೆ. ಬೆಂಗಳೂರಿನಲ್ಲೂ ಅನೇಕ ಮಠಗಳಲ್ಲಿ ರಾಯರ ವೃಂದಾವನ ಇರುತ್ತೆ. ಈಗ ನಮ್ಮ ಲೆಕ್ಕದಲ್ಲಿ ಮಂತ್ರಾಲಯಕ್ಕೆ ಹೋದರೂ ಫಲ ಸಿಗುತ್ತೆ, ಬೆಂಗಳೂರಿನಲ್ಲಿರುವ ರಾಯರ ಮಠಗಳಲ್ಲೂ ಸೇವೆ ಮಾಡಿ ಫಲವನ್ನು ಹೊಂದವರಿದ್ದಾರೆ. ಅದು ಹೇಗೆ ಅಂದರೆ, ರಾಯರನ್ನು ಸಾಂಶರು ಅಂತ ಕರೀತಾರೆ. ಸಾಂಶರು ಅಂದರೆ ಒಮ್ಮೆಯೇ ಅನೇಕ ಕಡೆ ಇರುವ ಸಾಮರ್ಥ್ಯವುಳ್ಳವರನ್ನು ಸಾಂಶರು ಅಂತ ಕರೀತಾರೆ. ನಿರಂಶರು ಅಂದರೆ ಒಮ್ಮೆ ಒಂದು ಕಡೆ ಮಾತ್ರ ಇರಲಿಕ್ಕೆ ಸಾಧ್ಯ, ಒಂದು ದೇಹದಲ್ಲಿ ಮತ್ತೊಂದು ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿರಂಶ ಜೀವರ, ಅಂಶವಿಲ್ಲದ ಜೀವರ ಅಂದರೆ ಅನೇಕ ಕಡೆ ಇರುವ ಸಾಮರ್ಥ್ಯ ಇಲ್ಲದ ಜೀವರ ಏನು ಮಾಡ್ತಾನೆ ಅಂದರೆ ಚಿತ್ ಶರೀರವನು, ಅಂದರೆ ಜ್ಞಾನರೂಪವಾದ ಸ್ವರೂಪ ದೇಹ. ಅಂದರೆ ಸ್ವರೂಪ ದೇಹ ಅಂದರೆ ಅದು ಜ್ಞಾನಾನಂದಗಳೇ ದೇಹವಾಗಿರುತ್ತದು, ವಿಚಿತ್ರ ಅದು. ಆ ಸ್ವರೂಪ ದೇಹವನ್ನು, ದೇಹದ ಒಳಗಿರುವ ಜೀವನನ್ನು ಬಹುಪ್ರಕಾರ ಅನೇಕ ರೀತಿಯಿಂದ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ವಿಭಾಗಗೈಸಿ, ವಿಭಾಗ ಮಾಡಿ, ಭೋಗವಿತ್ತು ಅವರಿಗೆ ಆಯಾಯ ಅನುಭವ ಬರುವಂತೆ ಮಾಡ್ತಾನೆ. ಅಂದರೆ ಅಭಿಪ್ರಾಯ, ಎಚ್ಚರದ ಅವಸ್ಥೆಯಲ್ಲಿ ಕಂಠದ ಒಳಗೆ, ಕಣ್ಣಿನ ಒಳಗೆ ವಿಶ್ವ ಇದ್ದಾನೆ, ಹೃದಯದಲ್ಲಿ ಜೀವನ ಸ್ವರೂಪ ದೇಹದ, ಕಣ್ಣಿನ ಬೆಳಕನ್ನು ತಂದು ಇಲ್ಲಿ ಶರೀರವನ್ನು ಉಂಟಿದೆ. ಅಂದರೆ ಅಭಿಪ್ರಾಯ, ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟ ಕಣ್ಣಿನ ಬೆಳಕನ್ನು ತಂದು ಬಹುಪ್ರಕಾರ ವಿಭಾಗ ಗೈಸಿ, ಅಂದರೆ ಕಣ್ಣಿನ ಒಳಗೆ ಸೇರಿಸ್ತಾನೆ. ಆವಾಗ ಏನಾಗುತ್ತೆ, ಜೀವನ ಕಣ್ಣು ನೋಡುತ್ತೆ, ಅವನಿಗೆ ನೋಡಿದ ವಸ್ತುವಿನ ಜ್ಞಾನ ಬರುತ್ತೆ. ಇದು ಪ್ರಕ್ರಿಯೆ. ಕನಸು ಅಂತ ಇಟ್ಕೊಂಡ್ರು ಒಂದು ಯಾವುದೋ ಆನೆ ಕಾಣ್ತೀವಿ, ಆನೆಯ ಶರೀರವನ್ನು ಕಂಠದಲ್ಲಿರುವ ಪರಮಾತ್ಮ ಸೃಷ್ಟಿ ಮಾಡಿ ಒಂದು ಜೀವನನ್ನೇ ಒಂದು ಭಾಗ ಮಾಡಿ, ಒಂದು ಭಾಗ ಅಲ್ಲಿಟ್ಟು ಇನ್ನೊಂದು ಭಾಗ ಆನೆ ಒಳಗೆ ಸೇರಿಸ್ತಾನೆ. ಮತ್ತೆ ಪುನಃ ಕನಸು ಮುಗೀತು ಅಂದರೆ ಸಾಗರವ ನದಿ ಕೂಡುವಂತೆ ಅಂತ, ಎಲ್ಲ ನದಿಗಳು ಹರಿದು ಹೇಗೆ ಸಮುದ್ರಕ್ಕೆ ಸೇರುತ್ತೋ ಹಾಗೆ ವಿಯೋಗರಹಿತನು, ಜೀವನನ್ನು ಎಂದಿಗೂ ಬಿಟ್ಟಿರದ ಪರಮಾತ್ಮ ಅಂಶಗಳ ಯಾವುದನ್ನು ವಿಭಾಗ ಮಾಡಿದ್ನೋ ಆ ಬೆಳಕನ್ನು, ಆ ಜೀವನನ್ನು ಸುಷುಪ್ತಿ ಕಾಲದಿ, ನಿದ್ರೆ ಬಂತು ಅಂತಾದರೆ ಏಕತ್ರ ವೈದಿಸುವ. ಅಂದರೆ ಕನಸಿನಲ್ಲಿ ಒಂದು ಜೀವನ, ಒಂದು ಪೋಷನನ್ನು ಆನೆ ಒಳಗೆ ಸೇರಿಸಿದ್ದ, ಕನಸು ಮುಗೀತು ಅಂದರೆ ಮತ್ತೆ ತಂದು ನದಿ ಎಲ್ಲ ಕಡೆ ಹರಿತಾ ಕೊನೆಗೆ ಸಮುದ್ರಕ್ಕೆ ಸೇರುವಂತೆ ಈ ಅಂಶಗಳ ಜೀವನ ಒಂದು ಭಾಗ ಏನಿತ್ತು ಭಾಗ ಮಾಡಿದ್ದ, ಅದನ್ನು ನಿದ್ರೆ ಅವಸ್ಥೆಯಲ್ಲಿ, ಸಾಮಾನ್ಯ ನಿದ್ದೆಯಲ್ಲಿ ಕಣ್ಣು ಕೆಲಸ ಮಾಡಲ್ಲ, ಆಗಲೂ ಏನು ಮಾಡ್ತಾನೆ, ಕಣ್ಣಿನ ಒಳಗೇನು ಸ್ವರೂಪ ದೇಹದ ಕಣ್ಣಿನ ಬೆಳಕಿದೆ ಅದನ್ನು ಮತ್ತೆ ತಂದು ಸ್ವರೂಪ ದೇಹಕ್ಕೆ ಸೇರಿಸ್ತಾನೆ. ಇದು ಎಚ್ಚರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕನಸಿಗೆ ಸಂಬಂಧಪಟ್ಟ ಹಾಗೆ ಜೀವನನ್ನು ಏನು ಆನೆಯ ಒಳಗೆ ಸೇರಿಸಿರ್ತಾನೆ ಅದನ್ನು ಮತ್ತೆ ತಂದು ಏಕತ್ರ ವೇದಿಸುವ, ಅವನಿದ್ದಲ್ಲೇ ಹೋಗಿ ಸೇರಿಸ್ತಾನೆ. ಇದು ಪರಮಾತ್ಮನ ವಿಚಿತ್ರವಾದ, ಅದ್ಭುತವಾದ ಒಂದು
ಅರ್ಥವಾಗದ ಒಂದು ಲೀಲೆ. ಇಲ್ಲಿ ಸಾಂಶರು ನಿರಂಶರು ಅಂತ ಬಂತು. ದೇವತೆಗಳೆಲ್ಲ ಸಾಂಶರು ಅಂತ. ಅಲ್ಲೇ ಸಾಂಶರು ಅಂದರೆ ಒಮ್ಮೆಯೇ ಅನೇಕ ಕಡೆ ಇರಬಲ್ಲ ಸಾಮರ್ಥ್ಯ ಉಳ್ಳವರು ಸಾಂಶರು. ನಿರಂಶರು ಅಂದರೆ ಒಮ್ಮೆ ಮಾತ್ರ ಇರುವ ಸಾಮರ್ಥ್ಯ ಉಳ್ಳವರು. ಮತ್ತೆ ಹೊರಗಿನ ಆನೆ ಅದು ಬಹಳ ಕಾಲ ಇರುತ್ತೆ. ಕನಸಿನಲ್ಲಿ ಕಾಣುವ ಆನೆ ಸ್ವಲ್ಪ ಕಾಲ ಮಾತ್ರ. ಆಗಲೇ ಪರಮಾತ್ಮ ಅದನ್ನು ಒಂದು ಸೃಷ್ಟಿ ಮಾಡಿರ್ತಾನೆ. ಇದು ಪರಸ್ಪರ ಎರಡಕ್ಕೂ ಇರುವ ವ್ಯತ್ಯಾಸ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಅದರಿಂದ ಇನ್ನು ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷ ಬಯಸಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಶಾಸ್ತ್ರಕಾರರು. ಪುರಾಣಗಳು ಹೇಳುತ್ತೆ, ಉಪನಿಷತ್ತೆಲ್ಲ, ಮುಕ್ತೇ ಅಪಿಯತ ಸಮ ಸುಷುಪ್ತಿ ಅಂತ. ನಿದ್ದೆ ಅಂದರೆ ಏನು ಅಂದರೆ ಮೋಕ್ಷದ ಆನಂದ, ಅದರಲ್ಲಿ 1% ಆನಂದ ಅದು ನಿದ್ದೆಲಾಗೋ ಆನಂದ ಅಂತ. ಮೋಕ್ಷ ಅಂದರೆ ಆ ಥರ ಆನಂದದ ಸಾಗರ, ಸಮುದ್ರ. ಹೀಗೆ ಪರಮಾತ್ಮ ವ್ಯವಸ್ಥೆ ಮಾಡುತ್ತಾನೆ. ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಗಮನಿಸೋದು ಅಂದರೆ, ದೇವರು ಯಾವ ಅವಸ್ಥೆಯಲ್ಲಿ ಜೀವರನ್ನು ವಿಭಾಗ ಮಾಡ್ತಾನೆ, ಎಚ್ಚರ ಹಾಗೂ ಕನಸಿನಲ್ಲಿ ಹೇಗೆ ಯಾಕೆ ವಿಭಾಗ ಮಾಡ್ತಾನೆ ಅಂದರೆ, ಅವರಿಗೆ ಸುಖ ದುಃಖ ಆಗಬೇಕು. ಚಿಂತ್ಯಾದ್ಭುತ ಶಕ್ತಿಯಿಂದ ಅವರ ಹಿಂದಿನ ಕರ್ಮಕ್ಕನುಸಾರವಾಗಿ ವಿಭಾಗ ಮಾಡ್ತಾನೆ. ಮತ್ತು ಹೇಗೆ ಒಂದುಗೂಡಿಸ್ತಾನೆ, ಹೇಗೆ ಸಮುದ್ರದಿಂದ ನದಿ ಬೇರೆಯಾಗಿ ಹರಿದು ಮತ್ತೊಮ್ಮೆ ಸಮುದ್ರವನ್ನೇ ಸೇರುತ್ತೋ ಹಾಗೆ ಬೇರೆ ಆದದ್ದನ್ನು ಪುನಃ ಜೀವನ ಒಳಗೆ ಸೇರಿಸ್ತಾನೆ. ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ? ಸಮುದ್ರದ ಹಾಗೆ ಅವನ ಸ್ವರೂಪ ದೇಹ ಇರುತ್ತೆ. ನದಿ ಹಾಗೆ ಜೀವನ ಅಂಶ, ಜೀವನ ಒಂದು ಭಾಗ ಮಾಡಿರ್ತಾನೆ, ಅದನ್ನು ಮತ್ತೆ ಪುನಃ ತಂದಲ್ಲೇ ಸೇರಿಸ್ತಾನೆ ಅಂತ. ಬಿಟ್ಟ ಸ್ಥಳದಲ್ಲಿ ದೇಹವನ್ನು ವಿಭಾಗ ಮಾಡ್ತಾನೆ. ಯಾವುದು ಅಂದರೆ ಸ್ವರೂಪ ದೇಹವನ್ನು. ದೇಹ ಅಂದರೆ ದೇಹದ ಒಳಗೆ ಸಂಬಂಧಪಟ್ಟ ಜೀವನನ ಅಥವಾ ಆ ಕಣ್ಣಿನ ಬೆಳಕನ್ನು ಭಾಗ ಮಾಡ್ತಾನೆ. ಒಂದು ಕಡೆ ಸೇರಿಸ್ತಾನೆ. ಎಲ್ಲಿ ಅಂದರೆ ಸ್ವರೂಪಾಂಶಗಳನ್ನು ಒಂದು ಕಡೆ ಅರ್ಥಾತ್ ಜೀವನ ಒಳಗೆ ಸೇರಿಸ್ತಾನೆ ಅಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 9ನೇ ಪದ್ಯ. ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಳುತಿಹ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನು. ಕಾರಣ ಹುಟ್ಟಿಸುವ ವಸ್ತು, ಕಾರ್ಯ ಹುಟ್ಟಿಸುವ ಹುಟ್ಟುವ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನೆ. ಹೇಗೆ? ಭಾರ್ಯರಿಂದೊಡಗೂಡಿ ಲಕ್ಷ್ಮೀದೇವಿ ಜೊತೆಗೂಡಿ ಅಲ್ಲೆಲ್ಲ ಇದ್ದಾನೆ. ಪ್ರೇರ್ಯ ರೂಪಗಳಿಂದ, ಒಂದು ಅಂತ ಮಾರ್ಕ್ ಹಾಕಿ ಅಲ್ಲಿ ಗಮನಿಸಬೇಕು. ಪ್ರೇರಕ ಅಂದರೆ ಕೆಲಸ ಮಾಡುವವನಲ್ಲಿ ಪ್ರೇರ್ಯ ಅಂತ ಪರಮಾತ್ಮನ ರೂಪ ಇರುತ್ತೆ. ಪ್ರೇರಕ ಕೆಲಸ ಹೇಳುವವನಲ್ಲಿ ಪ್ರೇರಕ ಎಂಬ ರೂಪದಿಂದ ಪರಮಾತ್ಮ ಇದ್ದಾನೆ. ಹಾಗೆ ಪಟತಂತುಗಳ ಓಲಿದ್ದು 3 ಅಂತ ಹಾಕಿದೆ ಕೆಳಗಡೆ. ಬಟ್ಟೆಯಲ್ಲಿ ದಾರ ಹೇಗಿರುತ್ತೋ ಹಾಗೆ ಹುಟ್ಟುವ ವಸ್ತುಗಳಲ್ಲೂ ಹುಟ್ಟಿಸುವ ವಸ್ತುಗಳಲ್ಲೂ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿರ್ತಾನೆ. ಸೂರ್ಯನ ಕಿರಣಗಳಂತೆ. ಹೇಗೆ ಸೂರ್ಯನ ಕಿರಣ ಅದೇನು ಮಾಡುತ್ತೆ? ಬೇಸಿಗೆ ಬಂತು ಅಂದರೆ ಸಮುದ್ರದ ಮೂಲಕ ನೀರನ್ನು ಅಥವಾ ಎಲ್ಲ ಕಡೆ ನೀರನ್ನು ತಾನು ಸ್ವೀಕಾರ ಮಾಡಿ ಮೋಡಗಳ ಮೂಲಕ ಮತ್ತೆ ಆ ನೀರನ್ನು ಕೊಡುವಂತೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ತನ್ನಯ ವೀರ್ಯದಿಂದಲೇ ಅವನ ಅಚಿಂತ್ಯದ್ಭುತ ಶಕ್ತಿಯಿಂದ ತಾನೇ ಕೊಡುತ್ತಾ ಜೀವರಿಗೇನು ಬೇಕೋ ಅದೇ ಕೊಡ್ತಾನೆ. ಕೊಳ್ಳುತ್ತಿಹ ಪುನಃ ತಾನದನ್ನು ಸ್ವೀಕಾರ ಮಾಡ್ತಾನೆ. ಈ ವಿಷಯ ಅನಾರ್ಯರಿಗೆ, ದುಷ್ಟರಿಗೆ, ಅಯೋಗ್ಯರಿಗೆಂದು ದುಷ್ಟರಿಗೆ ಈತನ ವಿಹಾರ, ಈ ಪರಮಾತ್ಮನ ಲೀಲೆ ಗೋಚರಿಪುದೇನೋ ಅವ್ರಿಗಿದು ಅರ್ಥವೇ ಆಗೋದಿಲ್ಲ. ಇದರ ಅಭಿಪ್ರಾಯ ಬಹಳ ಸರಳ. ಲಕ್ಷ್ಮೀದೇವಿ ಪರಮಾತ್ಮ ಎಲ್ಲೆಲ್ಲಿದ್ದಾನೋ ಎಲ್ಲ ಕಡೆ ಲಕ್ಷ್ಮೀದೇವಿ ಇರ್ತಾಳೆ. ಅದರಿಂದ ಹುಟ್ಟುವ ವಸ್ತು, ಹುಟ್ಟಿಸುವ ವಸ್ತು. ಈಗ ಮಣ್ಣಿನಿಂದ ಮಡಿಕೆ ಹುಟ್ಟುತ್ತೆ ಅಂತಂದುಕೊಂಡ್ರೆ ಹುಟ್ಟುವ ವಸ್ತು ಮಡಿಕೆ, ಅಲ್ಲೂ ಪರಮಾತ್ಮ ಇದ್ದಾನೆ. ಹುಟ್ಟಿಸುವುದು ಮಣ್ಣು, ಅಲ್ಲೂ ಪರಮಾತ್ಮ ಇದ್ದಾನೆ. ಮಹಾಲಕ್ಷ್ಮಿಯೂ ಇದ್ದಾಳೆ. ಅಷ್ಟೇ ಅಲ್ಲ, ಸೂರ್ಯನ ಕಿರಣ ಬೇಸಿಗೆಯಲ್ಲಿ ನೀರನ್ನು ಪಡೆಯುತ್ತೆ, ಮಳೆಗಾಲದಲ್ಲಿ ಮತ್ತೆ ಪುನಃ ನೀರನ್ನು ನೀಡುತ್ತೆ. ಹಾಗೆ ಪರಮಾತ್ಮ ನಮ್ಮಿಂದ ಸ್ವಲ್ಪ ಸ್ವೀಕಾರ ಮಾಡ್ತಾನೆ. ಬೇಕಾದಷ್ಟು ನಾವು ಮಾಡಿದ ಕರ್ಮ ತಾನು ಸ್ವೀಕಾರ ಮಾಡಿ ಫಲ ಕೊಡ್ತಾನೆ. ಇದೊಂದು ಅವನ ವೈಶಿಷ್ಟ್ಯ. ಇಲ್ಲೊಂದು ವ್ಯತ್ಯಾಸ ಗಮನಿಸಬೇಕು. ಸೂರ್ಯ ಕಿರಣ ಹೀರುವಾಗ ಅವನು ಸ್ವತಂತ್ರ ಅಲ್ಲ, ದೇವರ ಅಧೀನವಾಗಿ ಸೂರ್ಯ ಕಿರಣದಿಂದ ನೀರನ್ನು ಹೇರ್ತಾನೆ. ಪರಮಾತ್ಮ ಮಾತ್ರ ತನ್ನಯ ವೀರ್ಯದಿಂದಲೇ, ಅವನಿಗೆ ಯಾರ ಇನ್ನೊಬ್ಬರ ಹೆಲ್ಪು ಬೇಡ, ಸಹಾಯ ಬೇಡ. ಅವನು ಪರಮಾತ್ಮ ತಾನೇ
ಕೆಲ ಕರ್ಮವನ್ನು ಮಾಡಿಸಿ ಅದಕ್ಕೆ ಫಲ ಕೊಡ್ತಾನೆ. ಇದು ಅನಾರ್ಯರಿಗೆ, ಅಜ್ಞಾನಿಗಳು ಅಂತ ಪೆದ್ದರು ಅಂತ ಯಾರಿದ್ದಾರೋ, ದುಷ್ಟರು ಅಂತ ಯಾರಿದ್ದಾರೋ, ಅವರು ಏನೇ ಸಾಹಸ ಮಾಡಿದ್ರು ಕೂಡ ಅವರಿಗೆ ಪರಮಾತ್ಮನ ಮಹಿಮೆ ಅರ್ಥ ಆಗೋದಿಲ್ಲ. ಇದು ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ಕಾರ್ಯಕಾರಣಗಳು ಅಂದರೆ ಏನು? ಹುಟ್ಟುವ ವಸ್ತು ಕಾರ್ಯ ಅಂತ. ಕಾರಣ ಅಂದರೆ ಹುಟ್ಟಿಸುವ ವಸ್ತು ಅಂತ ಅರ್ಥ. ದೇವರು ಪ್ರೇರಕ ಪ್ರೇರಗಳಲ್ಲಿ ಹೇಗಿದ್ದಾನೆ ಅಂದರೆ, ಪ್ರೇರಕ ಅಂದರೆ ಕೆಲಸ ಮಾಡುವವರಲ್ಲಿ, ಕೆಲಸ ಮಾಡಿಸುವವರಲ್ಲಿ ಹೇಗಿದ್ದಾನೆ ಅಂದರೆ ಪಟದಲ್ಲಿ ತಂತುಗಳು ವ್ಯಾಪ್ತವಾದಂತೆ ಅಂತಿದೆ. ಅಂದರೆ ಅಭಿಪ್ರಾಯ, ಬಟ್ಟೆಯಲ್ಲಿ ದಾರ ಹೇಗಿದೆಯೋ ಹಾಗೆ ಕೆಲಸ ಹೇಳುವವರಲ್ಲೂ ಕೆಲಸ ಮಾಡುವವರಲ್ಲೂ ಪರಮಾತ್ಮ ಇದ್ದಾನೆ. ಯಾವುದರ ಹೋಲಿಕೆ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಬಟ್ಟೆಯ ಹೋಲಿಕೆಯನ್ನು ಹುಟ್ಟುವ ವಸ್ತುವಿಗೆ ಕೊಟ್ಟಿದ್ದಾರೆ, ಹಾಗೂ ಹುಟ್ಟಿಸುವ ವಸ್ತುವಿಗೆ ಕೊಟ್ಟಿದ್ದಾರೆ. ಹಾಗೆ ದಾರದ ಹೋಲಿಕೆಯನ್ನು ಅಲ್ಲಿರುವ ಪರಮಾತ್ಮನ ರೂಪಗಳಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಹೋಲಿಕೆ ಅಂದರೆ ಸೂರ್ಯ ಕಿರಣದ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ ಅಂತಿಷ್ಟು ಅಭಿಪ್ರಾಯ. ಬಿಟ್ಟ ಸ್ಥಳ ತುಂಬಿರಿ ಅನ್ನೋದು ದೇವರು ಎಲ್ಲಿದ್ದಾನೆ ಅಂದರೆ, ಕಾರ್ಯಕಾರಣ ವಸ್ತು, ಹುಟ್ಟಿಸುವ ವಸ್ತುಗಳಲ್ಲೂ ದೇವರಿದ್ದಾನೆ. ಯಾರಿಗೆ ಪರಮಾತ್ಮನ ಲೀಲೆ ಅರ್ಥ ಆಗೋದಿಲ್ಲ, ಅಯೋಗ್ಯರಿಗೆ ಅರ್ಥಾತ್ ಅಜ್ಞಾನಿಗಳಿಗೆ ಪರಮಾತ್ಮನ ಲೀಲೆ ಅರ್ಥ ಆಗೋದಿಲ್ಲ ಅಂತ ಇಷ್ಟು ಈ 3 ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿಗೆ ಪಾಠ ಮುಗೀತು. ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಕ್ಕೆ ಅವಕಾಶ ಇದೆ.